ವಿಶ್ವಕರ್ಮನ ಹೋರಾಟಕ್ಕೆ ಶಿಲ್ಪಿ ಜಕಣಾಚಾರ್ಯರಿಗೆ ಯಾರು ಸಮಾಜದ ಸ್ಟೇಟ್ಮೆಂಟ್ ಕೊಡಿ ಸರ್. ಸಂಬಂಧ ಇಲ್ಲ ಇತ್ಯಾದಿಗೆ 4 ನಮ್ಮಲ್ಲಿ ಒಗ್ಗಟ್ಟು ಕರೆಕ್ಟಾಗಿದೆ. ಒಗ್ಗಟ್ಟು ಮಾಡಿದ್ರೆ ಸರ್ಕಾರ ಅದಲ್ಲ ಸರ್. ನೀವು ಹೇಳ್ತೀರಿ ಸ್ಟೇಟ್ಮೆಂಟ್ ಕೊಡಿ ಸರ್. ಒಗ್ಗಟ್ಟಿಲ್ಲ ಮಾತ್ರ ಹಿಡಿಬೇಕು. ಓಟ್ ಹಾಕೋದು ಮಾತ್ರ ಬೇಕು. ಬರ್ಬೇಕಾಯ್ತು. ವಿಶ್ವಕರ್ಮನ ಹೋರಾಟಕ್ಕೆ ನಮ್ಮ ಶಿಲ್ಪಿ ಜಕಣಾಚಾರ್ಯ ಅವರಿಗೆ ದೊಡ್ಡವ್ರು ಬರ್ತಾರೆ. ಶಿಲ್ಪಿ ಜಕಣಾಚಾರ್ಯ ಅವ್ರಿಗೆ ಅಮರ ಶಿಲ್ಪಿ ಸಂಸ್ಕರಣ ದಿನಾಚರಣೆ ಅವಮಾನ ಮಾಡ್ತಿರುವ ಅಧಿಕಾರಿಗಳಿಗೆ ಏನಿಲ್ಲ ಸರ್. ಮಾತಾಡ್ಲಿ ಬಿಡಿ. ಶಾಸಕರು ಮಾತಾಡ್ತಾರೆ. ದಯವಿಟ್ಟು ನೀವು ಸುಮ್ಮನೆ ಮಾತಾಡ್ತಾರೋ ಮಾತಾಡಿ. ಮಹೇಶ್
ಅವ್ರು ಸಾಹೇಬ್ರು ಅಣ್ಣ ಬಂದವ್ರೆ, ಏನೇನೋ ಮಾತಾಡ್ಬಾರ್ದು. ನಿಮ್ದು ಏನ್ ಬೇಡಿಕೆ ಇದೆ ಅಣ್ಣನ ಮುಂದೆ ಹೇಳ್ಕೋಬೇಕು. ಸುಮ್ಮನೆ ಇದು ಅಭ್ಯಾಸ ಮಾಡಬಾರ್ದು ಸಮಾಜ ಪರವಾಗಿ. ಒಂದು ನಿಮಿಷ ಮಾತಾಡಿ ಹೇಳ್ರಿ ಚಂದ್ರವ್ರೆ. 10:30ರಿಂದ 12 ಗಂಟೆವರೆಗೂ ನೋಡಿದ ಸರ್, ಯಾವ ಜನಪ್ರತಿನಿಧಿ ಒಬ್ಬರೂ ಬಂದಿಲ್ಲ. ಬಟ್ ನಮ್ಮ ಸಮಾಜ ಈ ಸ್ಥಿತಿಗೆ ಹೋಗ್ತಾ ಇದ್ದಲ್ಲ ಅಂತ ಎಲ್ಲ ಸಮುದಾಯಕ್ಕೂ ನೋವಾಗ್ತದೆ. ಹಾಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಬರಲೇಬೇಕು. ಓಟು ಮಾತ್ರ ನಾವು ಬೇಕು, ನಮ್ಮ ಕಾರ್ಯಕ್ರಮ ಬೇಡವಾ? ಇದಿಷ್ಟೇ ನಮ್ಮ ಆಚೆ ಖಂಡಿತ. ನಾವು ದಯಮಾಡಿ ಬಂದಿದ್ದೀರಿ. ನಂಬಿಕೆ ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನನ್ನ ಸಮಾಜದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ನಿಮ್ಮ ಹೆಲ್ತ್ ಕ್ಯಾಂಪು ಬೆಂಗಳೂರವ್ರು ಬಂದು ಮಾಡಿದ್ರು. ಏನಿದ್ರೆ ಹೌದು ಹೆಲ್ತ್ ಕಾರ್ಯಕ್ರಮ ಒಂದು ಸಮಾಜದ ಕಾರ್ಯಕ್ರಮ, ಒಂದು ಸಮಾಜಕ್ಕೆ ಎಲ್ಲ ಅದೇ ಜಿಲ್ಲಾಡಳಿತಲ್ಲ, ಇದು ಜಿಲ್ಲಾಡಳಿತ ಮಾಡ್ತಾರೆ. ಆ ಸರ್ಕಾರದಿಂದ ಅದರಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ದರಿಂದ ಅದನ್ನು ಮಾಡಲೇಬೇಕು. ಅವರ ಜಯಂತ್ಯೋತ್ಸವ ಮಾಡಲೇಬೇಕು. ಆದೇಶ ಕಾಂಗ್ರೆಸ್ ಗೌರ್ಮೆಂಟ್ ಇದರ ಬಗ್ಗೆ ಪ್ರೀತಿಯಿಂದ ವಿಶ್ವಾಸ ಇಟ್ಟರೆ ಗೌರವ ಇದೆ, ಅದು ಮಾಡಿಸೋದಿಲ್ಲ. ಇದರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ವಿಶ್ವಾಸ ಎಲ್ಲನೂ ಮಾಡಿರೋದು. ದಯವಿಟ್ಟು ಕಾರ್ಯಕ್ರಮಕ್ಕೆ ನೀವು ಸ್ವಲ್ಪ ತಡವಾಗದೆ. ಏನಕ್ಕೆ ತಡವಾಗುತ್ತೆ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು ವಿಚಾರ. ಉಸ್ತುವಾರಿ ಸಚಿವರು ಮೈಸೂರಿಲಿಲ್ಲ. ಮೈಸೂರಿನಲ್ಲಿ ಅವರು ಈ ಟೈಮಿಗೆ ಬಂದಿದ್ದರು, ಕಾರ್ಯಕ್ರಮವನ್ನು ನಡೆಸ್ಕೊಂಡು. ಈಗ ನೀವು ಇದಕ್ಕೆ ಕಾರ್ಯಕ್ರಮಕ್ಕೆ ಯಾರು ಗೊತ್ತಲ್ಲ ಅಂತಂದರೆ ನನಗೆ ಹುಷಾರಿರಲಿಲ್ಲ. ನಾನು ಬೆಳಗಿನ ಜಾವ 5 ಗಂಟೆ ನಾನು ಮನೆಗೆ ಬಂದಾಗ ಏನೋ ಹೊರಗಡೆ ಹೋಗಿದ್ದೀನಿ. ನನಗೂ ಮನೆ ಮಠ ಎಲ್ಲ ಇರ್ತೀನಿ, ನಮಗೂ ಸಂಸಾರ ಇರ್ತೀನಿ, ನಮ್ಮದು ಏನೋ ಸ್ವಲ್ಪ ನಮ್ಮದು ವೈಯಕ್ತಿಕ ಪ್ರಾಬ್ಲಮ್ಗಳು ಇರ್ತೀವಿ. ನನಗೆ ಅಧ್ಯಕ್ಷತೆ ಆಗಿ ಬಂದು 12:30ಗೆ ನಾನು ಬಂದು ಸಾಕು ಈ ಕಾರ್ಯಕ್ರಮಕ್ಕೆ ಅಂತ ಅಂದ್ಕೊಂಡೆ. 12:30 ನನ್ನ ಮನೆ ಬಂದು ಮನೆ ಹತ್ರ ಸುತ್ತಾರು ಜನಗಳು ಬಂದಿದ್ರು, ಸ್ನೇಹಿತರುಗಳು ಬಂದಿದ್ರು, ವಿಶ್ವಾಸಿಗಳು ಬಂದಿದ್ರು. ಹೊಸ ವರ್ಷದಿಂದ ನನಗೆ ವಿಶ್ವಾಸ ಮಾಡೋಕ್ಕೆ ಹಾಗಾಗಿ ಒಂದು 10 ನಿಮಿಷ ಲೇಟ್ ಆಯಿತು. ತಿಂಡಿನೂ ತಿಂದೆ ಓಡ್ ಬಂದಿದ್ದೀವಿ ನಾವು. ಅರ್ಥ ಆಯ್ತಾ? ನಿಮ್ಮ ಬಗ್ಗೆ ಅಪಾರ ಗೌರವ ನಿಮ್ಮ ಬಗ್ಗೆ ಅಂದರೆ ವೈಯಕ್ತಿಕ ನಿಮ್ಮ ಸಮಾಜದ ಬಗ್ಗೆ, ನಿಮ್ಮ ಸಮುದಾಯದ ಬಗ್ಗೆ. ನಿಮ್ಮ ಸಮುದಾಯದ ಈಗ ನನ್ನ ಕ್ಷೇತ್ರದಲ್ಲಿ ಜಕ್ಕಣಾಚಾರ್ಯ ಅವರು ಊಟ ಮಾಡಬೇಕು ಅಂತ ಹೇಳೋದಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟು ಅದಕ್ಕೆ ಎಲ್ಲ ಥರದೂ ನಾವು ವ್ಯವಸ್ಥೆ ಮಾಡ್ತೀವಿ. ನೀವು ನಮ್ಮ ಕಾಂಗ್ರೆಸ್ ಪಕ್ಷ ಏನಾದರೂ ನಿಮಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಿಮ್ಮ ಸಮಾಜ ವಿಚಾರವಾಗಿ ಏನಾದರೂ ಗಮನಿಸ್ತಾ ಇದ್ದಾಗ ನೀವು ಕೇಳುವಂಥದ್ದು ಸತ್ಯ. ನಾವು ಪಾರ್ಟಿ ವಿಚಾರ ಮಾತಾಡ್ತಾರೆ, ನಿಮ್ಮ ಗೌರವ ಇದೆ. ಪಾರ್ಟಿ ವಿಚಾರ ಅಲ್ಲ, ಯಾರೂ ಬರ್ತಾರೆ. ಹೇಳ್ತೀನಿ 5 ವರ್ಷ ಕಡೆಗಣಿಸ್ತಾ ಇದ್ದಾರೆ. 5 ವರ್ಷದಲ್ಲೂ ಮೊದಲನೇ ತಿಂಗಳಲ್ಲಿ ನಮಗೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಂತ ಹೇಳಿ ಸುದರ್ಶನ್ ಅವರು ಹೇಳ್ಬಿಟ್ಟು ಇವರು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಯಾರು ಉದ್ಘಾಟನೆ ಆಗ್ಲಿಕ್ಕೆ ಹೋಗ್ತಾ ಇತ್ತು. ಪ್ರತಿ ವರ್ಷ ನಮ್ಮ ಜಯಂತಿಗೆ ಎಲ್ಲರೂ ಬರ್ಬೇಕು. ಅದನ್ನ ನೀವು